ನಮಸ್ಕಾರ. IPL ಹವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನಿನ್ನೆ ರಾಜಸ್ಥಾನ್ಗೆ ಸೋಲಾಯಿತು, ಸತತ 4ನೇ ಸೋಲು ಆಯಿತು. ಸತತವಾಗಿ ಸೋತಿರುವಂಥ ಟೀಮ್ ಅಂದರೆ ಟಾಪಲ್ಲಿರುವಂಥ ಟೀಮ್ ಈ ಕೊನೆ ಹಂತಕ್ಕೆ ಬಂದು ಈ ರೀತಿಯಾಗಿ ಆಟದ ಪ್ರದರ್ಶನ ಯಾಕೆ ಇದೆ ಅಂಥೇಳಿ, ಯಾಕಂದರೆ ತೀರಾ ಕಳಪೆ ಪ್ರದರ್ಶನ ನಡೀತಾ ಇದೆ ರಾಜಸ್ಥಾನ್ ಟೀಮ್ಗೆ. ಹಾಗಾಗಿ ಆ ಟೀಮ್ಗೆ, ರಾಜಸ್ಥಾನ್ ತಂಡಕ್ಕೆ ಸಂಕಷ್ಟ ಅಂತೂ ಎದುರಾಗುತ್ತೆ. ಯಾಕೆಂದರೆ SRHಗೆ ಈಗ 2-2 ಗೆದ್ದರೆ ಟಾಪಲ್ಲಿ ಹೋಗುವಂಥ ಎಲ್ಲ ಸಾಧ್ಯತೆ ಅಂದರೆ 2ನೇ ಸ್ಥಾನಕ್ಕೆ. ಒಂದು ವೇಳೆ ಕ್ವಾಲಿಫೈ ಆಗದೇ ಇರುವಂಥ ಎಲ್ಲ ಸಾಧ್ಯತೆ ಈಗ ರಾಜಸ್ಥಾನಕ್ಕೆ ಇರುವಂಥದ್ದು. ಸೊ ಹಾಗಾಗಿ ರಾಜಸ್ಥಾನ ಸಹಜವಾಗಿ ಭಾಳಷ್ಟು ಕಷ್ಟ ಇದೆ, ಯಾಕಂದರೆ ಎಲಿಮಿನೇಟರ್ ಆಡ್ತಾರೆ. ಯಾಕಂದರೆ ಈಗ ನೆಕ್ಸ್ಟ್ ಇರೋದು KKR ವಿರುದ್ಧ. ಸೊ ಹಾಗಾಗಿ ಇಲ್ಲಿ ಸಂಕಷ್ಟ ಅಂತೂ ರಾಜಸ್ಥಾನ್ಗೆ ಇದ್ದೇ ಇದೆ. ಬಟ್ ಇಲ್ಲಿ ಒಳ್ಳೆಯ ಅವಕಾಶ ಏನು ಅಂತಂದರೆ ಹೈದರಾಬಾದ್ಗೆ. ಇವತ್ತು ಕೂಡ ಹೈದರಾಬಾದ್ ಟೀಮ್ ಇದೆ. ಹೈದರಾಬಾದ್ ಏನಾದರೂ ಗೆದ್ದಿದ್ದೇ ಆದಲ್ಲಿ 16 ಆಗುತ್ತೆ. ಇನ್ನೊಂದು ಮ್ಯಾಚ್ ಗೆದ್ದಾದರೆ ನೇರವಾಗಿ 2ನೇ ಸ್ಥಾನಕ್ಕೆ ಹೋಗ್ತಾರೆ. ಸೊ ಹಾಗಾಗಿ 3ನೇ ಸ್ಥಾನದಲ್ಲಿ ಇಲ್ಲಿ ರಾಜಸ್ಥಾನ ಹೋಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ, ಅಥವಾ 4ನೇ ಸ್ಥಾನಕ್ಕೂ ಕೂಡ ಬರ್ಬೋದು. ಯಾಕಂದರೆ RCB ವಿರುದ್ಧ CSK ಹೋದರೆ ಅವರು ಕೂಡ 3ನೇ ಸ್ಥಾನಕ್ಕೆ ಹೋಗ್ತಾರೆ. ಸೊ ಇದೆಲ್ಲವೂ ಕೂಡ ಗೊಂದಲ ಇದೆ. ಬಟ್ ರಾಜಸ್ಥಾನಿಗೆ ಅಂತೂ ಸಂಕಷ್ಟ ಇದೆ, ಭಾಳ ಕಷ್ಟ ಇದೆ ರಾಜಸ್ಥಾನಿಗೆ. ಬಟ್ ಕ್ವಾಲಿಫೈ ಆಗುತ್ತೆ ಅಂದರೆ ಪ್ಲೇ ಆಫ್ಗೆ ಹೋಗ್ತಾರೆ. ಬಟ್ ಕ್ವಾಲಿಫೈ ಪಂದ್ಯವನ್ನು ಆಡೋದಿಲ್ಲ, ಎಲಿಮಿನೇಟರ್ ಪಂದ್ಯವನ್ನು ಆಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ರಾಜಸ್ಥಾನದಲ್ಲಿ ಏನೆಲ್ಲ ನಡೀತಾ ಇದೆ, ಯಾಕೆ ಈ ರೀತಿಯ ತೀರಾ ಕಳಪೆ ಪ್ರದರ್ಶನ ಇದೆ, ಜೊತೆಗೆ RCBಗೆ ಏನೆಲ್ಲ ಅವಕಾಶ ಇದೆ, ಇವತ್ತು ಪಂದ್ಯ ಏನು ನಡೀತಾ ಇದೆಯಲ್ಲ ಇದರಿಂದ ಏನೆಲ್ಲ ಅವಕಾಶ ಇದೆ, ಇವತ್ತು ಒಂದು ವೇಳೆ ಹೈದರಾಬಾದ್ ಸೋಲ್ತು ಅಂತಂದರೆ ನಮಗೂ ಕೂಡ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಂಜು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಪಾಟೀಲ್ರೆ, ಸತತ 4ನೇ ಸೋಲು. ಸೊ ಈ ರೀತಿಯ ಆಟದ ಪ್ರದರ್ಶನ ಇರುತ್ತೆ ರಾಜಸ್ಥಾನ್ ಕಡೆಯಿಂದ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಇದು ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ. ಅದು ಆರಂಭದಲ್ಲಿ ಚೆನ್ನಾಗೇ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಆ ಟೀಮ್ ಎಲ್ಲೋ ಕಳೆದು ಹೋಗಿಬಿಡುತ್ತೆ. ನೋಡಿ, ಕಳೆದ ಸೀಸನಲ್ಲಿ 16 ಪಾಯಿಂಟ್ ಇತ್ತು, ಕ್ವಾಲಿಫೈ ಆಯಿತು. ಬಟ್ ಅಲ್ಲಿ ಯಾಕೋ ಕಾನ್ಫಿಡೆಂಟ್ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿ ಆಡಿ ವಾಪಸ್ ಮನೆಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇತ್ತು. ಬಟ್ ಇದೇ ಅಂದರೆ ಕಳೆದ ಬಾರಿ ಆಗಿರುವಂಥ ಸಿಚುವೇಶನ್ ಇದೆಯಲ್ಲ, ಅದೇ ಸೇಮ್ ಇದೆ ಈ ವರ್ಷವೂ ಕೂಡ. ಅಲ್ಲ, ರಾಜಸ್ಥಾನ್ ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಕೊಡ್ತಾರೆ ಅಂತ ನಾನು ಕೂಡ ಅನ್ಕೊಂಡಿರಲಿಲ್ಲ. ನಿನ್ನೆ ಬ್ಯಾಟಿಂಗ್ ನೋಡಿಬಿಟ್ರೆ ಇವ್ರು ಲಾಸ್ಟ್ 4 ಮ್ಯಾಚಿಂದ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ. ನಿನ್ನೆ ಒಬ್ಬ ಆಟಗಾರ ಇರಲಿಲ್ಲ, ಓಕೆ, ಬಟ್ಲರ್ ಇರಲಿಲ್ಲ. ಇದ್ರ ಹಿಂದಿನ 3 ಮ್ಯಾಚಲ್ಲಿ ಬಟ್ಲರ್ ಇದ್ರೂ ಕೂಡ ಏನೂ ಮಾಡೋದಕ್ಕಾಗಲಿಲ್ಲ. ಒಂದು ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ ಮೊಣಚು ಕಳ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಬ್ಯಾಟಿಂಗ್ ಲೈನಪ್ನ ನೋಡಿದರೆ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು. ಬಾಲಿಂಗ್ನಲ್ಲಿ ಏನು ನನಗೆ ಸಮಸ್ಯೆ ಕಾಣಿಸ್ತಾ ಇಲ್ಲ. ಬಾಲಿಂಗಲ್ಲಿ ಒಂದ್ಸರಿ ಕಮ್ಬ್ಯಾಕ್ ಕೂಡ ಮಾಡಿದ್ರು, ಬೇಗನೆ 4 ವಿಕೆಟ್ ತೊಗೊಂಡಿದ್ರು. ಬಟ್ ನೀವು ಹಾಫ್ ಟೂರ್ನಿ ಮುಗಿದಾಗ ಒಂದು ಒಳ್ಳೆ ಲಯದಲ್ಲಿದ್ರಿ, ಈಸಿಯಾಗಿ ನಂಬರ್ 1 ಅಥವಾ ನಂಬರ್ 2 ಸ್ಥಾನದಲ್ಲಿ ಇರ್ತೀರಿ ಅಂತ ನಾವು ಕೂಡ ಅನ್ಕೊಂಡಿದ್ವಿ. ಕಂಟಿನ್ಯೂಸ್ ಆಗಿ 4 ಸೋಲು. ಒಂದು ಲೆಕ್ಕಾಚಾರದಲ್ಲಿ ಏನು ಅನಿಸ್ಬಿಟ್ಟಿದೆ ಅಂತಂದರೆ RCB ಏನು ಲಕ್ ಇದೆಯಲ್ಲ, RRಯಿಂದ ಕಿತ್ಕೊಂಡು ನಮ್ಮ ಲಗ್ನ ಅವ್ರಿಗೆ ಕೊಟ್ಟಿದ್ದೀವಿ ಏನೋ ಅನಿಸ್ಬಿಟ್ಟಿದ್ವಿ. ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ. ಎಲ್ಲೂ ಕೂಡ ಈ ಟೀಮ್ ನನಗೆ ಸ್ಟ್ರಾಂಗ್ ಅನಿಸ್ತಾನೆ ಇಲ್ಲ. ಬ್ಯಾಟಿಂಗ್ ಲೈನಪ್ಪಲ್ಲಿ ಇವ್ರು ಬಂದ್ರೆ ಇವರು ಬೇಗ ಔಟ್ ಆಗ್ತಾರೆ ಬಿಡಪ್ಪ, ಇವರು ಬೇಗ ಔಟ್ ಆಗ್ತಾರೆ, ಇಷ್ಟರ ಮಟ್ಟಿಗೆ ಬಂದ್ಬಿಟ್ಟು ರಾಯಲ್ಸ್ ಅಂತೇಳಿ ಎಂಥ ರಾಯಲ್ ಟೀಮ್ ಆಗಿ ರಾಯಲ್ ಆಗಿ ಎಂಟ್ರಿ ಕೊಡಬೇಕಾಗಿತ್ತು ಅವರು. ಬಟ್ ಈ ರೀತಿಯಾಗಿ ಎಂಟ್ರಿ ಕೊಡ್ತಾ ಇರೋದು ನನಗೂ ಬೇಜಾರು. ಓಕೆ, ನೀವು ಸೋತ್ರು ಗೆದ್ರು ನೆಕ್ಸ್ಟ್ ಮ್ಯಾಚ್ ಇಲ್ಲದೇ ಇದ್ರು ಕೂಡ ಪ್ಲೇ ಆಫಲ್ಲಿ ಅಂತೂ ಇರ್ತೀರಾ. ಬಟ್ SRH ಏನಾದರೂ ಗೆದ್ದು ಬಿಟ್ರೆ ನೀವು ನಂಬರ್ 1 ನಂಬರ್ 2 ಸ್ಥಾನವನ್ನು ಕಳೆದುಕೊಳ್ತೀರಿ, ಅದು ಈಸಿಯಾಗಿ ಕಳೆದುಕೊಳ್ತೀರಿ. ಬಟ್ ಈಗ ಅವ್ರಿಗೆ ಮೈನಸ್ ಆಗ್ತಾ ಇರೋದು ನೋಡಿ, 1 and 2 ಇದ್ದರೆ ಖಂಡಿತವಾಗ್ಲೂ 2 ಸರಿ ಚಾನ್ಸ್ ಸಿಗುತ್ತೆ ನಿಮಗೆ. ಒಂದು ಸರಿ ಗೆದ್ದು ಸೋತ್ರು ಕೂಡ ಇನ್ನೊಂದು ಸರಿ ಚಾನ್ಸ್ ಸಿಗುತ್ತೆ. ಬಟ್ ಇಲ್ಲಿ ಎಲಿಮಿನೇಟೇ, ನೀವು ಯಾವ ಪಂದ್ಯವನ್ನು ಸೋಲ್ತೀರಿ ಅದು. ಬಟ್ ಈಗಿರುವಂಥ ಲಯದಲ್ಲಿ ನೋಡಿದರೆ RCB ಏನಾದರೂ ಪ್ಲೇ ಆಫಿಗೆ ಬಂದರೆ RCBನೇ ಈಸಿಯಾಗಿ ಇವ್ರನ್ನ ಹೊಡೆದು ಬಿಡುತ್ತೆ. ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ. ನನಗೆ ಎಲ್ಲೂ ಕೂಡ ಇದೆಲ್ಲ RCB ಕೂಡಿ ಬರ್ತಾ ಇದೆ ಅಂತ ಬರಲಿ ಅಂತ. CSK ವಿರುದ್ಧ RCB ಗೆಲ್ಲತ್ತೆ, ಆಮೇಲೆ ಹೈದರಾಬಾದ್ ವಿರುದ್ಧ ಇದು ರಾಜಸ್ಥಾನ ಆಡ್ತಾರೆ, ಅಲ್ಲಿ ಹೋಗಿ ರಾಜಸ್ಥಾನ ಮನೆಗೆ ಹೋಗುತ್ತೆ, ಮತ್ತೆ ಕ್ವಾಲಿಫೈ ಆಗುತ್ತೆ, ಫೈನಲ್ ಆಗುತ್ತೆ, ಫೈನಲ್ ಅಲ್ಲ ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆಗಲಿ. ಯಾಕೆಂದರೆ RCBಗೆ ಎಲ್ಲ ಹೆಂಗೆ ಲಕ್ ಬರ್ತಾ ಇದೆ ಅಂತಂದರೆ, ಈ ಒಂದು 2 ವಾರದಿಂದ ನೀವೇನು ಅನ್ಕೊಂಡಿದ್ರಿ, ಯಾವ ಪೇಪರ್ನ ಇಟ್ಕೊಂಡು ಇದು ಗೆದ್ರೆ ಈ ಯಾವ ಸೀಸನ್ನು ಆಗಿರಲಿಲ್ಲ. ಹಿಂಗೆ ನಾವು ಲೆಕ್ಕ ಹಾಕಿದ್ದೀವಿ, ನಾವು ಚಿಕ್ಕವರಿಂದನೂ ಲೆಕ್ಕ ಹಾಕಿದ್ದೀವಿ. ಬಟ್ ಈ ಸೀಸನ್ನಲ್ಲಿ RCBಗೆ ಕೂಡಿ ಬಂದಂತಹ ಒಂದು ಆ ಕಾಕತಾಳೀಯ ಅಂತ ಏನು ಅನ್ಕೋತೀವಿ, ಅದು ಪ್ರತಿ ಸರಿನೂ ಕೂಡ ಬರ್ತಾ ಇದೆ. ಈ GT ಸೋಲ್ಬೇಕಾಗಿತ್ತು, ಅಲ್ಲಿ ಸೋತ್ರು. DC ಗೆಲ್ಬೇಕಾಗಿತ್ತು, ಅಲ್ಲಿಗೆ ಗೆದ್ರು. ನಿನ್ನೆ ನಮ್ಗೆ ಹೊಡೆದ್ರು ನೋಡಿ ಹೆಂಗಾಯ್ತು ನಿನ್ನೆ ಅದ್ಭುತವಾಗಿ ಹೊಡೆದ್ರು. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಆಡಿದ್ರು ಅವರು. ಬಟ್ 4 ವಿಕೆಟ್ ಹೋದಾಗ ನಾನು ಅನ್ಕೊಂಡಿದ್ದೆ ಬಾಲಿಂಗ್ ಪಿಚ್ ಆಗಿದೆ, ಹೋಗುತ್ತೆ ಅಂತ. ಬಟ್ ಸ್ಯಾಮ್ ಕರನ್ ಬ್ಯಾಟಿಂಗ್ ಮೆಚ್ಚಲೇಬೇಕಪ್ಪ. ಆರಂಭದಲ್ಲಿ ರನ್ನ ಕದಿಯೋದಕ್ಕೆ ಈಸಿಯಾಗಿ ತಗೊಂಡು ಹೋಗ್ತಾ ಇದ್ರು. ಒಂದು ಸ್ವಲ್ಪ ಬ್ಯಾಟಿಗೆ ಬರ್ತಾ ಇಲ್ಲ, ಬಾಲ್ ಸ್ವಿಂಗ್ ಆಗ್ತಾ ಇದೆ ಅಂದಾಗ ಎಲ್ಲಿ ಬಾಲ್ಗಳು ಎಲ್ಲಿ ಮೈನಸ್ ಇತ್ತು ಅಥವಾ ಕಳಪೆ ಬಾಲ್ಗಳನ್ನು ಬೌಂಡ್ರಿ ಹೆಟ್ಟೋದಕ್ಕೆ ಏನು ಸ್ಟಾರ್ಟ್ ಮಾಡಿದ್ರು, ಇನ್ನೊಂದು
ಸೈಡಿಂದನೂ ಹಿಟ್ಟಿಂಗ್ ಏನು ಬಂತು, ಅಲ್ಲಿ ಬ್ಯಾಟ್ ತುಂಬ ಒಳಗಡೆ ಬಂತು. ನನಗನ್ಸಿದ ಮಟ್ಟಿಗೆ ಈಸಿ ಗೆಲ್ತಾರೆ ಅಂದ್ಕೊಂಡಿದ್ದೆ, ಹಾಗೆ ಗೆದ್ರು ಪಂಜಾಬ್. ಸ್ಯಾಮ್ ಕರನ್ಗೆ ವಿದಾಯ ಕೊಟ್ಟರು, ಅಂದ್ರೆ ಗೆಲುವಿನ ವಿದಾಯ ಅವರಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಬಟ್ ಇದು ನೋಡಿದಾಗ ಈಗ PBKS ಓಕೆ, ಅದು ಆಲ್ಮೋಸ್ಟ್ ಹೊರಗಿತ್ತು, ಬಟ್ ಕಳ್ಕೊಳ್ಳೋದು ಅಥವಾ ಪಡ್ಕೊಳ್ಳೋದು ಏನು ಇರಲಿಲ್ಲ. ಬಟ್ ಓಕೆ, ಬಟ್ ಈ ರಾಜಸ್ಥಾನ್ ಅಂತ ಬಂದಾಗ ಟಾಪಲ್ಲಿ ಬ್ಯಾಟಿಂಗೇ ಬರ್ತಾ ಇಲ್ಲ. ಜೈಸ್ವಾಲ್ ಆಗಿರ್ಬೋದು, ಬಟ್ಲರ್ ಅಂತೂ ಇಲ್ವೇ ಇಲ್ಲ. ಸೊ ಜೈಸ್ವಾಲಿಂದ ಕಡೆ ಬರ್ತಾ ಇಲ್ಲ. ಆರಂಭದಲ್ಲಿ ರಿಯಾನ್ ಪರಾಗ್ ಚೆನ್ನಾಗಿ ಆಡ್ತಿದ್ರು ಅಂತೇಳಿ ಗೆಲ್ತಾ ಇದ್ರು, ಬೌಲಿಂಗ್ ಚೆನ್ನಾಗಿತ್ತು. ಬಟ್ ರಿಯಾನ್ ಪರಾಗೂ ಕೂಡ ಈಗ ಪ್ರೆಷರ್ ಜಾಸ್ತಿ, ಆರಂಭದಲ್ಲಿ ಬೇಗ ವಿಕೆಟ್ ಹೋಗ್ತಾ ಇದೆ. ಸೊ ಆ ಒಂದು ಪ್ರೆಷರ್ ಇದೆ. ಬಟ್ ಸಂಜು ಸ್ಯಾಮ್ಸನ್ ಅಂತ ಬಂದಾಗ ಆರಂಭದಲ್ಲಿ ಚೆನ್ನಾಗಿ ಆಡ್ತಾರೆ, ಈ ಅರ್ಧ ಟೂರ್ನಿ ಆದ ನಂತರ ಅವ್ರು ಕಳೆದೇ ಹೋಗ್ತಾರೆ. ಸೊ ಆ ರೀತಿಯ ಕಂಟಿನ್ಯೂ ಆಗ್ತಾ ಇದೆ. ಸೊ ಏನು ನಡೀತಾ ಇದೆ ಅಂತೇಳಿ ರಾಜಸ್ಥಾನದಲ್ಲಿ? ಸರ್, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಾ ಬರ್ತಾ ಇದೆ. ಸೊ ಅದೇ ಒಂದು ಪರಿಸ್ಥಿತಿ ಈಗ ರಾಜಸ್ಥಾನ್ ರಾಯಲ್ಸ್ಗಿದೆ. ಯಾಕೆಂದರೆ ನಾವೆಲ್ಲ ಮಾತಾಡ್ತಿದ್ವಿ, ಇದು ಫೇವ್ರೇಟ್ ತಂಡ, ಇದು ಘಟಾನುಘಟಿಗಳನ್ನ ಹೊಡೆದಾಕಿರೋ ತಂಡ, ಇದು ಕಪ್ ಹೊಡೆಯೋ ತಂಡ, ಫೇವ್ರೇಟ್ ತಂಡ ಅಂತ. ಸೊ ಅದೇನಾಗಿದೆ ಅಂತಂದರೆ, ನಾವು ಈಗ RCBಗೆ ಹೆಂಗೆ ಹೊಗಳ್ತಾ ಇದ್ವಿ, ಹೆಂಗೆ ತೆಗಳ್ತಾ ಇದ್ವಿ, ಹಂಗೆ RRಗೆ ಹೊಗಳ್ತಾ ಇದ್ವಿ. ಸೊ ಅದು ಈಗ ಉಲ್ಟಾ ಆಗಿದೆ. ನಾವು RCBಗೆ ಹೊಗಳೋ ಪರಿಸ್ಥಿತಿ ಬಂದಿದೆ, ಅದಕ್ಕೆ ತೆಗೊಳ್ಳೋ ಪರಿಸ್ಥಿತಿ. ಅಂದರೆ ಒಂದು ತಪ್ಪು ಏನಾದರೂ ಆಯಿತು, ಒಂದು ಏನಾದರೂ ಸೋಲಾಯಿತು ಅಂದರೆ ಅದ್ರ 108 ತಪ್ಪುಗಳನ್ನ ಹುಡುಕ್ತಾ ಹೋಗ್ತೀವಿ. ಸೊ ಆ ಒಂದು ಪರಿಸ್ಥಿತಿ ಈಗ RRಲ್ಲಿ ಸಿಕ್ಕಿದೆ. ಯಾಕೆ ಅಂತಂದರೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಪೂರಾ ಸ್ಟ್ರಾಂಗ್ ಇರೋ ಟೀಮು. ಸರ್, ನನ್ನ ಪ್ರಕಾರ ಹೇಳ್ತೀನಿ, ಇಟ್ಮೇರ್ ಯಾವಾಗ ಬ್ಯಾಕ್ ಆದರೂ, ಟೀಮಿಂದ ಹೊರಗೆ ಯಾವಾಗ ಬೆಂಚ್ ಕಾಯಕ್ಕೆ ಹಿಡಿದ್ರು, ಅಲ್ಲಿಂದನೂ ಸೋಲ್ತಾನೆ ಬರ್ತಾ ಇದೆ. ನಾನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಯಾವಾಗ ಇಟ್ಮೇರ್ ಏನಾದರೂ ಬ್ಯಾಕ್ ಆಗ್ತಾ ಬಂದರು, ಆವಾಗ ಪೋವೆಲ್ ಚಾನ್ಸ್ ಕೊಟ್ಟರು, ಪೋವೆಲ್ಲು ಮಿಂಚ್ತಾನೆ ಇಲ್ಲ, ಫೀಲ್ಡಿಂಗಲ್ಲಿ ಇಲ್ಲ, ಬ್ಯಾಟಿಂಗ್ ಮ್ಯಾಚು ಆಕ್ಚುಲಿ ಬಂದು ಸೋಲಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ವೆಸ್ಟ್ ಇಂಡೀಸ್ ಕ್ಯಾಪ್ಟನ್ ಆಗಿರೋದ್ರಿಂದ. ಸೊ ಒಂದು ಜವಾಬ್ದಾರಿಯುತ ನಾಯಕನ ಆಟ ಆಡ್ಬೇಕು ಅವರು. ಈಗ ನಾನು ಟೀಮಲ್ಲಿ ನಾಯಕ ಅಲ್ಲ ಅಂತಂದ್ರೂ ವರ್ಲ್ಡ್ ಕಪ್ಪಲ್ಲಿ ನಾಯಕ ಆಗಿರ್ತಾರೆ ಅವರು. ಸೊ ಅವರು ಒಂದು ಟೀಮ್ನ ಹೆಂಗೆ ಆಡಬೇಕು, ಕೊನೆಯ 5 ಓವರ್ ಸಿಕ್ಕಾಗ ಯಾವ ಥರ ನಾವು ಬ್ಯಾಟಿಂಗ್ ಎಬಿಲಿಟಿನ ತೋರಿಸ್ಬೇಕು ಅನ್ನೋದನ್ನ ಮರ್ತೇ ಬಿಡ್ತಾರೆ ಪೂರಾ ಅವರು. ಸೊ ಅದು ಬಿಟ್ಟರೆ ಸ್ಯಾಮ್ಸನ್ ಅಷ್ಟೇ, ಅವ್ರಿಗೆ ಹೇಳಿದ್ವಿ ನಾವು, ಇವರು ಒಳ್ಳೆ ಫ್ಯೂಚರ್ ಕ್ಯಾಪ್ಟನ್ ನಮ್ಮ ಇಂಡಿಯಾಗೆ, ಒಳ್ಳೆ ಟೀಮ್ನ ನಡೆಸ್ತಾರೆ. ಸೊ ಅವರು ಸಹ ಎಲ್ಲೋ ಎಡುತ್ತಾ ಇದ್ದಾರೆ. ಸೊ ಜೈಸ್ವಾಲ್ ಅಂತ ಒಂದು ಹೇಳಿದ್ರು, ಅವರು ಕ್ಲಿಯರ್ ಕಟ್ ಆಗಿ ನಿನ್ನೆ ಹೇಳಿದ್ರು, ಸ್ಯಾಮ್ಸನ್ ನಮ್ದು ಒಂದು 15-20 ರನ್ ಕಮ್ಮಿ ಆಯ್ತು, ಜೊತೆಗೆ ಬ್ಯಾಟರ್ಸ್ ಗಳಿಂದ ಏನು ರನ್ ಅಲ್ಲ. ನೀವು ಕಾಡ್ಮೇರೆ ಇನ್ನು ಬಟ್ಲರ್ ಸ್ಥಾನದಲ್ಲಿ ಕ್ಯಾಡ್ಮೇರನ್ನ ಆಡಿಸಿದ್ದಾರೆ, ಆತ ಟೆಸ್ಟ್ ಆಡ್ತಾ, ಟೆಸ್ಟ್ಗಿಂತನೂ ಕಡಿಮೆ ಆಯ್ತದ. ನೀವು T20 ಅಂತ ಬಂದಾಗ ಹೆಂಗ್ ಆಡ್ಬೇಕು ಈಗ ನೋಡಿ. SRH ಅಥವಾ ಈ ಸೀಸನ್ ಅಲ್ಲಿ ಈ 140ನ ಡಿಫೆಂಡ್ ಮಾಡೋದು ಈಸಿ. ನೀವು 10 ಓವರಲ್ಲೇ ಮಾಡ್ಬಿಡ್ತೀವಿ ನೋಡಿ. ನೀವು ಒಂದ್ಸರಿ ಏನು SRH ನೋಡಿದ್ರು, LSG ವಿರುದ್ಧ ಅವ್ರ ಓನರೇ ರಾಹುಲ್ ಬಿದ್ದಿದ್ರು, ಅದೆಷ್ಟು ಕಾಂಟ್ರವರ್ಸಿ ಆಗಿತ್ತು. ಅಂತ ಒಂದು ಸಿಚುವೇಶನ್ ತಂದು ನಾವು ಗೆಲ್ತೀವಿ ಅಂತ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. 4 ವಿಕೆಟ್ ಹೋದ್ಮೇಲೂ ಕೂಡ ನಿನ್ನೆ ಎಲ್ಲರೂ ಕೂಡ ಭರವಸೆ ಇಟ್ಟಿದೆ, ಈಸಿಯಾಗಿ ಲಾಸ್ಟ್ ಬಂದು ಸುಶಾಂಕ್, ಅಶುತೋಷ್ ಶರ್ಮಾ ಗೆಲ್ಲಿಸ್ತಾರೆ ಅನ್ನುವಂಥ ಮೂಮೆಂಟಿಗೆ ಬಂದ್ಬಿಟ್ಟಿದ್ರು. ಈ ರೀತಿಯಾದಂಥ ನೋಡಿ, ನನಗೆ ನಿನ್ನೆ ಬೇಜಾರಾಗಿದ್ದೆ ಕಾಡ್ಮೇರೆ. ಇಂಥ ಒಬ್ಬ ಆಟಗಾರನ ಏನಕ್ಕೆ ತಗೋಬೇಕು ನೀವು? ಬಟ್ಲರ್ನಂಥ ಆಟಗಾರನ ರಿಪ್ಲೇಸ್ ಮಾಡೋದಕ್ಕೆ ಇಂಥ ಒಂದು ಬೇಕಾ? 23 ಬಾಲಲ್ಲಿ 18 ರನ್ನು, ಬರೀ ಒಂದು ಓವರಲ್ಲಿ ಒಂದು ಬೌಂಡ್ರಿ ಹೊಡೆಯೋದು, ಆಮೇಲೆ ಎಲ್ಲ ಬಾಲ್ಗಳನ್ನು ಕೂಡ ಡಾಟ್ ಮಾಡೋದು. ನಿನ್ನೆ ಆ ಬ್ಯಾಟಿಂಗ್ ನೋಡೋದಕ್ಕೆ ಬೇಜಾರಾಗ್ತಾ ಇತ್ತು ನನಗೆ. RRದು ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ. ಇಂಥ ನೀವು ಬ್ಯಾಟಿಂಗ್ ಲೈನಪ್ನ ಇಟ್ಕೊಂಡು ನೀವು ಫೈನಲ್ಗೆ ಹೋದ್ರೂ ಆಯಿತು ಅಥವಾ ಕ್ವಾರ್ಟರ್ ಫೈನಲ್ಗೆ ಹೋಯ್ತು ಆಯಿತು, ಎಲ್ಲೇ ಹೋದ್ರೂ ಕೂಡ ನೀವು ಸೋಲೋದು ಫಿಕ್ಸೇ ಬೇಕಾಗಿಲ್ಲ. ಇವರು ನನಗನ್ಸಿದ ಮಟ್ಟಿಗೆ ಆ ಕ್ವಾಲಿಫೈಯರ್ ಕ್ಯೂ ಅನ್ನೋದು ಬರದೇ ಇದ್ದಿದ್ರೆ ನಾನು ಈಗಲೂ ಅಂತಿದ್ದೆ ಇವ್ರು ಹೊರಗೆ ಹೋಗೋದೇ ಬೆಟ್ರು ಅಂತ ಇದ್ದೆ. ಅಷ್ಟರ ಮಟ್ಟಿಗೆ ಕಳಪೆ ಇತ್ತು. ಬೇರೆಯವರಿಂದನೇ ಕ್ವಾಲಿಫೈ ಆಗಿರೋದು. ಈಗ RCB ಮೇಲೆ DC ಮಾತ್ರ ಅವರಿಗೆ GT ಮಳೆ ಬಂದ ರದ್ದಾಯ್ತು, ಅದರಿಂದ ಅವ್ರು ಒಳಗಡೆ ಬಂದ್ರು, ಅದೊಂದು ರದ್ದಾಯ್ತು. DCB ನಾವು RCB ಸೋತಾಗ ಅವ್ರಿಗೆ ಕ್ಯೂ ಅಂತ. ಇನ್ನೊಂದೇನು ಅಂತಂದ್ರೆ ಸರ್, ಅವ್ರು ಫ್ಯೂಚರ್ ನೋಡ್ಬೇಕು. ಈಗ ಫೈನಲ್ ಆಡೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಆ ಟೀಮು ಕುಗ್ತಾ ಇದೆ ಅಂತಂದ್ರೆ ಬಹಳ ಒಂದು ತೊಂದರೆಗಳಿದಾವೆ. ಕ್ಯಾಪ್ಟನ್ಸಿಯಿಂದ ಹಿಡಿದು ಒಂದು ಟೀಮ್ ಮ್ಯಾನೇಜ್ಮೆಂಟ್ ಹಿಡಿದು ನಾವ್ ಹೆಂಗೆ ಬೇರೆ ಟೀಮ್ಗೆ ಅಂದ್ರೆ ಈಗ ಈ ರಾಜಸ್ಥಾನ್ ಬಿಟ್ಟು ಟಾಪ್ ಅಲ್ಲಿ ಇರುವಂತ KKR ಆಗಿರ್ಬೋದು, ಹೈದರಾಬಾದ್, CSK ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಳ್ಳೆ ಅವಕಾಶ ಇದೆ ಅಲ್ವಾ? ನೀವು ರಾಜಸ್ಥಾನ ಬಂದ್ರು ಕೂಡ ಹೊಡಿತೀವಿ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ. ಹೌದು, ನಿಮ್ಗೊಂದು ಲೂಸ್ ಟೀಮ್ ಇದ್ದಾಗ ಈಸಿಯಾಗಿ ಹೊಡಿತೀವಿ ಬಿಡಪ್ಪ ಇವ್ರನ್ನೇನು ಅನ್ನೋ ಥರ ಬರುತ್ತೆ. ಈಗ ನೋಡಿ, ನಮ್ಮ ಎದುರಾಳಿ ಈಗ CSK ಇದೆ, ಒಂದು ಭಯ ಅಂತೂ ಇದ್ದೇ ಇದೆ. ಅವ್ರ ಜೊತೆಗೆ ನಮ್ಗೆ ರೆಕಾರ್ಡ್ ಶೇರ್ ಆಗಿಲ್ಲ, ಅವ್ರ ಹತ್ರ ಧೋನಿ ಇದ್ದಾರೆ ಅನ್ನುವಂಥ ಇಂಜುರಿ ಇದ್ದಾರೆ, ಬಟ್ ಧೋನಿ ಇದ್ದಾರೆ ಯಾಕಂದ್ರೆ ಮಾಸ್ಟರ್ ಮೈಂಡ್ ಅನ್ನುವಂಥ ಪರಿಸ್ಥಿತಿ. ಆಮೇಲೆ SRH ಜೊತೆ ಆಡುವಾಗ ಏನಪ್ಪ ಓಪನಿಂಗ್ ಸ್ಲಾಟ್ನಲ್ಲಿ ಹಿಂಗೆ ಆಡ್ತಾ ಇದ್ದಾರೆ, ಕ್ಲಸನ್ ಫಾರ್ಮ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಬರುತ್ತೆ. ಈಗ RR ಜೊತೆ ಆಡುವಾಗ ಒಬ್ರು ಫಾರ್ಮ್ನಲ್ಲಿ ಇಲ್ಲ, 4 ಮ್ಯಾಚಿಂದ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿ ಈಸಿಯಾಗಿ ಹೋಗ್ಬೋದು. ಒಂದು ಆತ್ಮವಿಶ್ವಾಸ ಇರುತ್ತೆ ತಂಡದಲ್ಲಿ. ನಿಮ್ಗೊಂದು ಆತ್ಮವಿಶ್ವಾಸ ಇದ್ರೆ ಅದು ಫೀಲ್ಡಲ್ಲಿ ಕಾಣಿಸುತ್ತೆ, ಅದು ತಂಡದ ಗೆಲುವಿಗೆ ಕಾರಣ ಆಗುತ್ತೆ. RRನ ಈಜಿ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅದೇ ಈಗ ಅವರಿಗೆ ಚಾಲೆಂಜ್ ಏನು ಅಂತಂದ್ರೆ KKR ಮೇಲೆ ಇದೆ. KKR ಅವ್ರನ್ನ ಸುಲಭವಾಗಿ ಸೋಲಿಸಿದಂತೂ ಆಗೋದಿಲ್ಲ. ಯಾಕಂದ್ರೆ ಅವೇ ಗೇಮ್ ಅಲ್ಲಿ KKR ಹೋಮ್ ಗ್ರೌಂಡ್ ಆಡ್ತಾ ಇರುವಂತದ್ದು. ಹಾಗಾಗಿ RRಗೆ ಬಹಳಷ್ಟು ಕಷ್ಟ ಇದೆ. ಜೊತೆಗೆ ನೀವು ಹೇಳಿದಂಗೆ ಏನಿಲ್ಲ, KKR ಜೊತೆಗೆ ಸೋತ್ರೆ ಪಿಕ್ಸ್ 4ನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಇಲ್ಲ 4ನೇ ಸ್ಥಾನಕ್ಕೆ ಬರ್ತಾರೆ. 16 ಪಾಯಿಂಟ್ ಇರೋದು 3ನೇ ಸ್ಥಾನ. ಅಲ್ಲ, ಅಕಸ್ಮಾತ್ ಆಗಿ ನಿಮ್ಗೆ CSK ಗೆದ್ದು 16 ಪಾಯಿಂಟ್ ಆಯ್ತು ಅಂದ್ರೆ CSK ನೇರವಾಗಿ 2ನೇ ಸ್ಥಾನಕ್ಕೆ ಹೋಗ್ತಾರೆ. ರಾಜಸ್ಥಾನ 3ನೇ ಸ್ಥಾನಕ್ಕೆ SRH ಬರುತ್ತೆ.
3 ಸರಿ ಗೆಲ್ತಾರೆ. 3-4 ನಾಲ್ಕನೇದು ಆರನೇದು RCB ಮನೆಗೆ ಹೋಗ್ತಾ ಅಂದ್ರ ಅದನ್ನೇ ಹೇಳಿದೆ. ಈಗ ಎಲ್ಲಾ ಕಡೆನೂ ಯೋಚನೆ ಮಾಡ್ಬೇಕು. ನಿಮ್ ಪೇಪರ್ ಹತ್ರ ಇದ್ದಾಗ ಒಬ್ರೇ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವು 4ನೇ ಸ್ಥಾನಕ್ಕೆ, ನೀವು ಫಸ್ಟ್ ಹಾಫ್ ಅಲ್ಲಿ ನಂಬರ್ 1 ಅಲ್ಲಿ ಇದ್ದಾಗ ನಿಮ್ನ ಯಾರು ಚೇಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ನೀವು 4ನೇ ಸ್ಥಾನಕ್ಕೆ ಬಂದಿದ್ದೀರಿ ಅಂದ್ರೆ ಕಂಟಿನ್ಯೂಸ್ ಆಗಿ 5 ಹೆಂಗಾಗತ್ತೆ ಈಗ RCB ಗೆಲ್ತು ಅಂತಂದ್ರೆ ರಾಜಸ್ಥಾನ ಮತ್ತೆ RCB ಬೀಳುವಂತೆಲ್ಲ ಸಾಧ್ಯತೆಯನ್ನು ಫಿಕ್ಸ್ ಅದೇ. ಈಗ ಇವತ್ತು SRS ಗೆದ್ರೆ. ಹೌದೌದು. ಬಟ್ ಇನ್ನೊಂದೇನಂದ್ರೆ ಪಟ್ರೆ ಇವತ್ತು ರಾಜಸ್ಥಾನ ಸೋಲ್ಬೇಕು, 2-2 ಸೋಲ್ಬಿಡ್ಬೇಕು ಅಂದ್ರೆ ನಮಗೂ ಕಷ್ಟ ಇರೋದಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಚೆನ್ನೈ ವಿರುದ್ಧ ಸೋತ್ರು ಕೂಡ ಒಂದು ಆಲ್ಮೋಸ್ಟ್ ಅಲ್ಲ 1 ರನ್ 2 ರನ್ ಸೋತ್ರು ಕೂಡ, ಇನ್ನೂ ಒಂದು ಗೆದ್ರು ಕೂಡ, ಸೋತ್ರು ಹೇಳ್ತಾ ಇದೀನಿ, ಗೆದ್ರು ಕೂಡ ರನ್ ರೇಟ್ ಚೆನ್ನಾಗಿದೆ, 14 ಪಾಯಿಂಟ್ ಆಗ್ಬಹುದು ಅಂತೇಳಿ ಅಲ್ಲಿ ಒಂದು ಕೂಡ ಅವಕಾಶ ಇರುತ್ತೆ. ಬಟ್ ಸುಲಭವಾಗಿ ಅಂತೂ ಸೋಲೋದಿಲ್ಲ ಹೈದರಾಬಾದ್. ಈಗ RCB ಬಗ್ಗೆ ಮಾತನಾಡಬೇಕು ಅಂತಂದ್ರೆ ತುಂಬಾ ಚಾನ್ಸಸ್ಗಳು ಜಾಸ್ತಿನೇ ಇದೆ RCBಗೆ. ಒಂದು SRH ಎರಡರಲ್ಲಿ 2 ಸೋತ್ರು ಕೂಡ ಅದು ಹೊರಗಡೆ ಬಂದು, ಯಾಕಂದ್ರೆ ನೆಟ್ ರನ್ ರೇಟ್ ಕಡಿಮೆ ಆಗುತ್ತೆ. CSK ಮತ್ತು RCB ಒಳಗಡೆ ಹೋಗುವಂಥ ಚಾನ್ಸಸ್ ಇದೆ ಈಗ. ಬಟ್ SRH ಇರುವಂಥ ಫಾರ್ಮ್ನ ನೋಡಿದ್ರೆ ಕಷ್ಟ ಇದೆ. SRH ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮಗೀಗ ಏನಂತಂದರೆ 18ರ ಟಾರ್ಗೆಟ್ ಅಷ್ಟೇ. ನೀವು CSKನ ತುಂಬ ಬಿಗ್ ಮಾರ್ಜಿನಿಂದ ಏನು ಬೇಕಾಗಿಲ್ಲ ನಮಗೆ. 18 ರನ್ನಿಂದ ಗೆಲ್ಲಿ, 18.1 ಓವರಲ್ಲಿ ಗೆಲ್ಲಿ, 18ನೇ ಜರ್ಸಿ ಇರುವಂಥ ನಮ್ಮ ಏನು ಕೊಹ್ಲಿ ಅವರು ಒಳ್ಳೆ ಮ್ಯಾಚ್ನ ಆಡಲಿ. 18 ನಮಗೆ ಲಕ್ಕಿಯಾಗಿ ಇಷ್ಟು ವರ್ಷನೂ ಕೂಡ ತಂದು ಕೊಟ್ಟಿದೆ. 2018ರಿಂದನೂ ಕೂಡ ಇಲ್ಲಿವರೆಗೂ, 8ರಿಂದನೂ ಕೂಡ ಇಲ್ಲಿವರೆಗೂ ಕೂಡ ನಮ್ಗೆ ಮೇ 18 ಲಕ್ಕಿ ಡೇನೇ ಇದೆ. ಬಟ್ ಒಂದೇ ಒಂದು ದೊಡ್ಡ ಮೈನಸ್ ಏನು ಕಾಣಿಸ್ತಾ ಇದೆ ಅಂತಂದ್ರೆ ಮಳೆ. ಅವತ್ತು ಪ್ರೆಡಿಕ್ಷನ್ ಪ್ರಕಾರ ತುಂಬ ಧಾರಾಕಾರ ಮಳೆ ಇದೆ. ಅದು ಎಷ್ಟು ಗಂಟೆಯಿಂದ? 9 ಗಂಟೆಯಿಂದ. ಫಸ್ಟ್ ಹಾಫ್ ಆಗುತ್ತೆ, ಬಟ್ ಸೆಕೆಂಡ್ ಹಾಫ್ ಆಗೋದು ಡೌಟ್ ಇದೆ. ಬಟ್ ಇಷ್ಟು ದಿವಸ ನಾವು ಬೆಂಗಳೂರಿನ ವೆದರ್ನ ನೋಡೋದಾದರೆ ಇಷ್ಟು ದಿನ, ಈಗ ನೋಡಿ ನಿನ್ನೇನು 9 ಗಂಟೆಗೆ ಮಳೆ ಕೊಟ್ಟಿದ್ರು, ಈಗ 3 ದಿವಸದಿಂದ 8 ಗಂಟೆಯಿಂದ ಮಳೆ ಕೊಟ್ಟಿದ್ರು. ಬಟ್ ಮಳೆ ಆಗ್ತಾ ಇರೋದು ರಾತ್ರಿ 12 ಗಂಟೆ ಮೇಲೆ. ಅವತ್ತು ಕೂಡ ಲಕ್, ಅವತ್ತು ಹಂಗೆ ಆಗಬೇಕು. ಅದನ್ನು ಬಿಟ್ಟರೆ ಬೇರೆ ನಮಗೆ ಚಾನ್ಸ್ ಇಲ್ಲ. RCBಗೆ ಇರುವಂತಹ ಲಕ್ ಈಗಿನ ಪ್ರಕಾರ ನೋಡಿದರೆ ನನಗೆ CSK ಮೇಲೆ ಈಸಿಯಾಗಿ ಹೊಡಿತಾರೆ ಅಂತ ಅನಿಸುತ್ತೆ. ಬಟ್ ಈಗ ಕೆಲವೊಬ್ಬ ದಿಗ್ಗಜ ಆಟಗಾರರು ಏನು ಈಗೆಲ್ಲ ಪ್ರೆಡಿಕ್ಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ, ಗಿನಿ ಶಾಸ್ತ್ರ, ನಾಯಿ ಶಾಸ್ತ್ರ ಎಲ್ಲವೂ ಕೂಡ ನಡೀತಾ ಇದೆ. ಹೌದು, ನಾಯಿ ಶಾಸ್ತ್ರ ರೀ. 2 ಬಾಲ್ ಇಡ್ತಾರೆ, ಒಂದು ಯಾವ್ದೋ ನಾಯಿ ಬರುತ್ತೆ, ಅದನ್ನ ಕಚ್ಕೊಂಡು ಹೋಗುತ್ತೆ, ಅದು ನಾಯಿ ಶಾಸ್ತ್ರ. ಹಂಗೆ ಇದೆ. ಏನೇನು ಶಾಸ್ತ್ರ ಇಲ್ಲ ನಿಮ್ಗೆ, ತುಂಬಾ ಶಾಸ್ತ್ರಗಳಿದಾವೆ. ನೀವು ಸೋಷಿಯಲ್ ಮೀಡಿಯಾ ಫಾಲೋ ಮಾಡಲ್ಲ ಅಷ್ಟೊಂದು. ಓಕೆ ಈಗ ಅವರೆಲ್ಲ ಆ ಒಂದು ಶಾಸ್ತ್ರವನ್ನ ಬಿಟ್ಟು ಈಗ ದಿಗ್ಗಜರ ಶಾಸ್ತ್ರಗಳು ಕೂಡ ನಡೀತಾ ಇದಾವೆ. ಇವ್ರು ಗೆಲ್ಬಹುದು ಅಂತ ಹೇಳಿ ಒಂದು 5 ಜನ ನಾನು ನೋಡಿರೋ ಪ್ರಕಾರ ಈಗ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇದೆ RCB ಪ್ಲೇ ಆಫಿಗೆ ಬರಲ್ಲ ಅನ್ನುವಂಥದ್ದು. ಯಾರು? ಇರ್ಫಾನ್ ಪಠಾಣ್ ಕೂಡ ಹೇಳಿದ್ದಾರೆ, ರಾಯ್ಡು ಹೇಳಿದ್ದಾರೆ, ಏನು CSK ಹಳೆ ಆಟಗಾರ ಕೈಪ್ ಹೇಳಿದ್ದಾರೆ, ಆಮೇಲೆ ಹೆಡನ್ ಹೇಳಿದ್ದಾರೆ, ಟಾಮ್ ಮೋಡಿ ಹೇಳಿದ್ದಾರೆ. ಇನ್ನು ತುಂಬ ಆಟಗಾರರಿಗೆ ಏನು ಗೊತ್ತಾ, CSK ಜೊತೆ ಸೋಲ್ತಾರೆ ಬಿಡು ಅಂತ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. CSK ಇರೋ ಫಾರ್ಮ್ಗೂ RCBಗೆ ಇರೋ ಫಾರ್ಮ್ಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಗೊತ್ತಾ. CSK ಮೈನಸ್ಗಳನ್ನು ಹುಡುಕ್ತಾ ಹೋದ್ರೆ ಈಗ 100 ಮೈನಸ್ಗಳನ್ನ ತೆಗಿತೀವಿ. RCBಲಿ ಒಂದೇ ಮೈನಸ್ ನಿಮ್ಗೆ ಕಾಣಿಸ್ತಾ ಇರೋದು ಏನು ಗೊತ್ತಾ, ಒಬ್ಬ ಆಟಗಾರ ನಿಮ್ಮಿಂದ ಹೊರಗಡೆ ಹೋಗಿದ್ದಾರೆ, ಒಂದೇ ಮೈನಸ್. ನಮಗೆ ನಾವು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಈಗ ಕಳೆದ ಎಲ್ಲ ಪಂದ್ಯಗಳಿಗೆ ಹೋಲಿಸ್ಕೊಂಡ್ರೆ 230 ರನ್ ತೆಗೆದಿದ್ದಾರೆ ಅವರು. ತುಂಬಾ ಹಾಫ್ ಜರ್ನಿಯಿಂದ ಹಿಡಿದ್ರು ಕೂಡ ಒಂದು ಒಳ್ಳೆ ಬ್ಯಾಕಪ್ ಇತ್ತು. ಆಮೇಲೆ ಬಾಲಿಂಗ್ ತುಂಬಾ ಸ್ಟ್ರೆಂತ್ ಇತ್ತು, ಫೀಲ್ಡಿಂಗ್ ನಲ್ಲೂ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ನನಗೆ ಅನಿಸಿದ ಮಟ್ಟಿಗೆ ಆ ಒಂದು ರಿಪ್ಲೇಸ್ ಮಾಡೋದಕ್ಕೆ ಅಂತಹದ್ದೇ ಘಟಾನುಘಟಿ ಆಟಗಾರ ನಮ್ಮ ಹತ್ರ ಇದ್ದಾರೆ. ನೀವು ಹೇಳ್ದಂಗಿಲ್ಲ ಮ್ಯಾಕ್ಸ್ವೆಲ್, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ CSK ನೋಡಿ ನೀವು ಎಷ್ಟು ಪ್ರಾಬ್ಲಮ್ ಇದೆ. ಪತಿರಾಣಾ ಮತ್ತೆ ಮುಸ್ತಿಫುಜರಿಂದ ಎಷ್ಟು ಮ್ಯಾಚ್ ಗೆದ್ರು ಇವರು, ತುಂಬಾ ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಆಮೇಲೆ ಮೊಯಿನಲ್ಲಿ ಕಳೆದ ಪಂದ್ಯದಲ್ಲಿ ಯಾರೂ ಕೈ ಹಿಡಿತಾ ಇರಲಿಲ್ಲ, ಅವರು ಅವಾಗ ಕೈ ಹಿಡಿದಿದ್ರು. ಈ 3 ಜನ ಆಟಗಾರರು ಇಲ್ಲದೆ ಇರೋದು ಅವ್ರಿಗೆ ಮೈನಸ್ ಇದೆ. ಮತ್ತೆ ಬ್ಯಾಟಿಂಗ್ ಲೈನಪ್ನ ನೋಡ್ಕೊಂಡು ಬಂದರೆ ನೀವು ಒಬ್ಬರು ಕೂಡ ಫಾರ್ಮ್ನಲ್ಲಿ ಇಲ್ಲ. ಈಗ ಕಳೆದ 4-5 ಮ್ಯಾಚ್ಗಳಿಗೆ ಹೋಲಿಸ್ಕೊಂಡ್ರೆ. ಮತ್ತೆ ಕ್ಯಾಪ್ಟನ್ ಆಗಿ ಗಾಯಕ್ವಾಡ್ ಇದ್ರೂ ಕೂಡ ಅಲ್ಲಿ ಫೀಲ್ಡಲ್ಲಿ ಕ್ಯಾಪ್ಟನ್ ಧೋನಿ ಅಂತ ಎಲ್ಲರೂ ಹೇಳ್ತಾರೆ, ಧೋನಿ ಮಾಸ್ಟರ್ ಮೈಂಡ್. ಬಟ್ ಧೋನಿನೇ ಇಂಜುರಿ ಇದ್ದಾರೆ. ನಿಮಗೆ ಲಾಸ್ಟ್ ಬಂದು 10 ಓವರಲ್ಲಿ ಆಡಿ ನಿಮ್ಗೆ ಮ್ಯಾಚ್ ಗೆಲ್ಸುವಂತ ಪವರ್ ಇಲ್ಲ ಈಗ ಧೋನಿಗೆ. ಇನ್ನೊಂದು ಪಾಟ್ರಿ ಏನಂದ್ರೆ ಧೋನಿ ಅಂದ್ರೆ ಶನಿವಾರ ತಾನೇ ನಡೀತಾ ಇರೋದು. ಸೊ ಅವತ್ತಿನ ದಿನ ಕೊನೆ ಆಗುವಂತೆಲ್ಲ ಸಾಧ್ಯತೆ ಧೋನಿ ಆವೃತ್ತಿ ಕೂಡ ಲಾಸ್ಟ್ ಇದೆ ಅಂತ ಹೇಳಲ್ಲ. ನಾವು ಕೂಡ ಅದನ್ನ ಬೀಳ್ಕೊಡುಗೆ ಕೊಡೋಣ ಅಂತ ಹೇಳಿ ಗೆದ್ಕೊಡ್ತೀವಿ. ಅವ್ರು ಗೆದ್ಕೊಡಲ್ಲ, ಚೆನ್ನೈ ಅವ್ರ ಪ್ಲಾನ್ ಹೆಂಗಿರುತ್ತೆ ಗೆದ್ರೆ ನನ್ನ ಪ್ರಕಾರ ಅಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನೊಂದೇನ್ ಗೊತ್ತಾ ಸರ್, ಗೆದ್ರೆ ಹೆಂಗ್ ಅನೌನ್ಸ್ ಮಾಡ್ತಾರೆ? ಅಲ್ಲ, ಸೆಮಿಫೈನಲ್ ಫೈನಲ್ ಯಾರು ಆಡ್ತಾರೆ?
ಆಡ್ತಾರೆ ಅಂದ್ರೆ ಇದೆ ಇದೇ series ಅಂತಾನ? CSK ಅಲ್ಲಿ ಚೆನ್ನೈ ಆಡ್ತಾರೆ. ಅಲ್ಲ ಇದನ್ನ ಎಷ್ಟು ವರ್ಷದಿಂದ ಡಿಸ್ಕಸ್ ಮಾಡ್ತಾ ಇದೀವಿ. ಲಾಸ್ಟ್ ಸೌರ ಕೂಡ ನಾವು ಇಲ್ಲಪ್ಪ ಇದೇ ಲಾಸ್ಟ್ ಅಂದ್ವಿ, ಅದ್ರ ಕೂಡ ಅದ್ರ ಲಾಸ್ಟ್ ಅದ್ರ ಲಾಸ್ಟ್ ಅಂದ್ವಿ. ನನಗೇನೋ ಡೌಟ್ ಅಪ್ಪ, ಇನ್ನು ಅವ್ರಿರೋ ಫಿಟ್ನೆಸ್ಗೆ ಈ ಸರಿ ಇಂಜುರಿ ಇದಾರೆ ಅವರು. ಬಟ್ ಮೊದಲು 2-3 ಪಂದ್ಯಗಳಲ್ಲಿ ಹೇಗೆ ಆಡಿದ್ರು, 6 ಮೇಲೆ 6 ಎಲ್ಲ ಹೊಡೆದ್ರು. ಆಸ್ ಎ ಪರ್ಫೆಕ್ಟ್ ನೀವು ಫಿಟ್ ಇದ್ರಿ, ಎಷ್ಟೇ ವಯಸ್ಸಾದ್ರೂ ಆಡ್ತಾ ಇದ್ರೆ ನೀವು ತಂಡಕ್ಕೆ ಅನುಕೂಲ ಮಾಡಿಕೊಟ್ರೆ ಯಾಕೆ ಆಡಬಾರ್ದು? ನನಗೇನು ಆಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತಪ್ಪ. ವಯಸ್ಸಾಯ್ತು ನೀನು ಹೊರಗಡೆ ಹೋಗು ಅನ್ಬೋದು, ಬಟ್ ಆ ಥರ ಕೌಶಲ್ಯ ಇದೆ ಅಂತ ಅಂದಾಗ ಆಡ್ಲೇಬಹುದು. ಇನ್ನು ನೆಕ್ಸ್ಟ್ ಇಯರ್ ಆಡಿದಾಗ್ಲೂ ಕೂಡ ನೀವು ಶಾಕ್ ಆಗ್ತೀರಾ ಅಷ್ಟೇ. ನೆಕ್ಸ್ಟ್ ಇಯರ್ ಲಾಸ್ಟ್ ಮಿನಿಟ್ಗೆ ಬಂದು ಇದನ್ನೇ ಹೇಳ್ತಾರೆ, ಈ ವರ್ಷ ಲಾಸ್ಟ್. ಬಟ್ ಧೋನಿ ಯಾವಾಗ ತಗೋಬೇಕು ಅವ್ರು ಬೇಗ. ಅದೇ ಧೋನಿನೂ ಕೂಡ ಈ ಕೊಟ್ರು, ಅದ್ರ ಬಗ್ಗೆ ಕ್ಲಾರಿಫೈ ಕೊಟ್ರು, ಯಾಕೆ ಬೇಗ ಬರ್ತಾ ಇಲ್ಲ ಅಂತ ಹೇಳಿ. ನೀವು ಇಂಜುರಿಯಿಂದಾಗಿ ಬೇಗ ಬರ್ತಾ ಇಲ್ಲ, 1 ವರ್ಷ ಸಿಕ್ಕರೆ ನಮ್ಗೆ ಅದು ಲಾಭನೇ ತಾನೆ. ಈಗ ನೀವು ಧೋನಿ ಎಷ್ಟು ಸರಿ ನಮಗ್ ಬಂದಂತ ಮ್ಯಾಚ್ನ ಕಸ್ಕೊಂಡಿದ್ದಾರೆ ಗೊತ್ತಾ? ಎಷ್ಟೋ ಮ್ಯಾಚ್ಗಳಲ್ಲಿ ಲಾಸ್ಟಲ್ಲಿ 16-17 ಓವರ್ ಎವರೇಜ್ ಇದ್ದಾಗಲೂ ಕೂಡ ಬಂದು ಆ ಮ್ಯಾಚ್ನ ಕಿತ್ಕೊಂಡು ಹೋಗಿದ್ದಾರೆ ಅಂತ ಒಬ್ಬ ಆಟಗಾರ. ನೋ ಡೌಟ್ ಅದರಲ್ಲಿ ನಾವು ಧೋನಿ ಬಗ್ಗೆ ಹೆಮ್ಮೆ ಪಡಲೇಬೇಕು, ನೋ ಡೌಟ್. ಆತ ನಮ್ಮ ಭಾರತ ತಂಡದ ಹೆಮ್ಮೆಯ ಕ್ಯಾಪ್ಟನ್, ಇಲ್ಲ ಅನ್ನಲ್ಲ. ಬಟ್ ನಮ್ಮ RCB ಅಂತ ಬಂದಾಗ ನಮ್ಮ ಕೊಹ್ಲಿನೇ ಬೆಸ್ಟು, ನಮ್ಮ RCBನೇ ಗೆಲ್ಲಬೇಕು. ಧೋನಿ ಆಡಲೇಬಾರ್ದು, ಧೋನಿಗೆ ಫೀಲ್ಡಿಗೆ ಬರಲೇಬಾರ್ದು. ಅಷ್ಟರಲ್ಲೇ ನಾವು ಎಲ್ಲರನ್ನೂ ಹೊಡೆದು ತಿಂದಾಕಿ ಈ ಸರಿ ಎಂಟ್ರಿ ಕೊಡಬೇಕು ಅನ್ನೋದಿದೆ. ಬಟ್ ಕಾಕತಾಳೀಯ ನಾನು ಪ್ರತಿ ಸರಿನೂ ಹೇಳ್ತೀನಿ, ನಮ್ಮ RCBಗೆ ಏನು ಬೇಕು ಅದು ಲಕ್ ಬರ್ತಾನೆ ಇದೆ. ಹುಡುಗಿರು ಹೆಂಗೆ 1 ರನ್ನಿಂದ ಸೋತು ಆಮೇಲೆ ಪುಟ್ಟಿದೆದ್ದು ಆ ಕಪ್ನ ಗೆದ್ರು, ಈಗ ನಾವು KKR ಜೊತೆಗೆ 1 ರನ್ನಿಂದ ಸೋತು ಪುಟ್ಟಿದೆದ್ದಿದ್ದೀವಿ. ಲಕ್ ಎಲ್ಲ ಇದೆ, ಫೈನಲ್ ಕೂಡ ಹೊಡಿತೀವಿ. CSK ಜೊತೆಗೆ 18 ರನ್ ಅಲ್ಲ 80 ರನ್ನಿಂದ ಗೆದ್ರು ಆಶ್ಚರ್ಯ ಪಡಕ್ ಹೋಗ್ಬೇಡಿ ಸರ್. ಇನ್ನೊಂದು ಸೀಸನ್ ಫಸ್ಟ್ ಅಲ್ಲಿ ಏನ್ ಬೌಲಿಂಗ್ ಇತ್ತು, ಸೀಸನ್ ಲಾಸ್ಟ್ ಅಲ್ಲಿ ಯಾವ ಬೌಲಿಂಗ್ ಇದೆ ಅಜಗಜಾಂತರ ವ್ಯತ್ಯಾಸ. ಎಷ್ಟು ಓಡಿಸ್ಕೊಂಡ್ರು ಅಷ್ಟೇ, ಬಯಸ್ಕೊಂಡ್ರು ಅಷ್ಟೇ, ಒಂದು ಅವಮಾನ ಆದ್ರೂ ಕೊನೆ ಮ್ಯಾಚ್ ಅಲ್ಲಿ ಎಷ್ಟು ಜನ ಹೊಗಳಿದ್ರು ಬೌಲರ್ಗೆ ಅಂದ್ರೆ ಬ್ಯಾಟಿಂಗ್ ನವ್ರಿಗೆ ಯಾರು ಹೋಗ್ಲಿಲ್ಲ. ಬೌಲಿಂಗ್ ಚೆನ್ನಾಗಿದೆ, ಫೀಲ್ಡಿಂಗ್ ಚೆನ್ನಾಗಿದೆ ಅಂತ. ಬ್ಯಾಟಿಂಗ್ ಅಲ್ಲಿ ಬಿಡಿ ಹೊಡಿತಾರೆ, ಒಂದು ರೇಂಜ್ ಕಟ್ ಆಗ್ತದೆ. ಒಂದು ಅಂದ್ರೆ ಬೆಂಗಳೂರು ಅಂತ ಪಿಚ್ ಅಲ್ಲಿ ನಾವು ಡಿಪೆಂಡ್ ಮಾಡಿರೋದು ಒಂದೊಂಥರ ದಾಖಲೆನೆ. 180 ರನ್ 220-240 ರನ್ ಬೀಟ್ ಮಾಡಿರೋಂತ ಬಟ್ ಅವ್ರು ಆಡಿದ್ದು ಆಯ್ತು. ಬೇರೆ ಯಾವ ಆಟಗಾರ ಅವ್ರಿಗೆ ಒಬ್ಬ ಸಾಥ್ ಕೊಟ್ಟು ಕೂಡ ಮ್ಯಾಚ್ ಹೋಗ್ಬಿಡ್ತಿದೆ. ಸ್ಟಬ್ಸ್ ರನ್ ಔಟ್ ಆದ್ರು, ಫ್ರೇಜರ್ ಇಬ್ರು ಏನಾದ್ರು ಫೀಲ್ಡ್ ಅಲ್ಲಿ ಇದ್ದಿದ್ರೆ ಮ್ಯಾಚ್ ಬೇಗ ಮುಗಿಸಿರೋರು. ಅದೊಂದು ಮಜಾ ಇರುತ್ತೆ ಶನಿವಾರ. ಯಾಕಂದ್ರೆ ಅಲ್ಲಿ ಹೆಚ್ಚು ಜನ ಬರ್ತಾರ ಅಥವಾ ವಿರಾಟ್ ಕೊಹ್ಲಿ ಅವರ ಆಟ, ಇಬ್ರು ಲೆಜೆಂಡ್ ಗಳನ್ನ ನೋಡಕ್ ಬಂದೇ ಬರ್ತಾರೆ. ಯಾಕಂದ್ರೆ ಬೆಂಗಳೂರು ಕುತೂಹಲ, ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ಸೀಟು ಖಾಲಿ ಇರಲ್ಲ. ಅಲ್ಲ ನೀವು ಅಲ್ಲಿ ಒಳಗಡೆ ಎಷ್ಟು ಸೀಟ್ಗಳು ಇರ್ತಾವೋ ಅಷ್ಟು ಹೊರಗಡೆ ಜನನು ಕಾಯ್ತಿರ್ತಾರೆ, ಎಲ್ಲೋ ಟಿಕೆಟ್ ಸಿಗ್ಬೋದೇನೋ ಅಂತ ಹೇಳಿ ಬಂದವರು ಇರ್ತಾರೆ. ಯಾಕಂದ್ರೆ ಇದು ಬೇರೆ ತಂಡಗಳ ಜೊತೆಗೆ ಸೆನ್ಸಾಟ ಅಲ್ಲ. CSK RCB ಮೊದಲಿಂದನೂ ಮದಗಜಗಳ ಕಾಳಗ ಇದು. ಈ ಜಸ್ಟ್ ಇದು ಇಂಥ ಕ್ರೂಷಿಯಲ್ ಟೈಮಲ್ಲಿ ಸಿಗಲ್ವಾ? ಖಂಡಿತವಾಗ್ಲೂ ಆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತೂ ಇರುತ್ತೆ. ಈ ಇಷ್ಟು ದಿವಸ ಜಿಯೋದಲ್ಲಿ ಎಲ್ಲ ಲೈವ್ ಸ್ಟ್ರೀಮಿಂಗ್ ಏನು ಆಗ್ತಾ ಇದೆಯಲ್ಲ, ನಾವೆಲ್ಲ ಆ ದಾಖಲೆ ಆಯ್ತು ಈ ದಾಖಲೆ ಆಯ್ತು ಹೇಳ್ತೀನಿ ಕೇಳಿ. ಫೈನಲ್ ಕೂಡ ಅಷ್ಟು ಜನ ನೋಡಲ್ಲ, ಈ ಮ್ಯಾಚ್ನ ಅಷ್ಟು ಜನ ನೋಡ್ತಾರೆ. ಚೆನ್ನೈ RCB ಅಂತ ಬಂದಾಗ ಒಂಥರ ಜಿದ್ದು ಜಾಸ್ತಿ ಹಣಾಣಿ, ಒಂಥರ ಮತಗಜಗಳ ಕಾಳಗ, ವೈರತ್ವ. ಯಾವ ರೀತಿ ಅಷ್ಟೇ ಅಲ್ಲ, IPL ಇತಿಹಾಸದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆಯುವಂತ ಎಲ್ಲ ಫಸ್ಟ್ ಮ್ಯಾಚ್ ಅಲ್ಲೂ ಹೈಯೆಸ್ಟ್ ವೀಕ್ಷಣೆ ಆಯ್ತು, ಲಾಸ್ಟ್ ಮ್ಯಾಚ್ ಅಲ್ಲಿ ಡಬಲ್ ವೀಕ್ಷಣೆ ಆಗೋದಂತ ಗ್ಯಾರಂಟಿ. ಯಾಕೆಂದ್ರೆ ಅಂತ ಒಂದು ಫಾರ್ಮಲ್ ಇದಾರೆ ನಮ್ಮ RCB. ಯಾಕಂದ್ರೆ 5-5 ಇದ್ದಿರೋದು ಒಂದು ಈ ಸೀಸನ್ ಅಲ್ಲಿ ದಾಖಲೆ. 4-4 ಇದ್ದಿದ್ರು 6. ಅದು ಬಿಟ್ರೆ ಅದು ಕ್ರೂಷಿಯಲ್ ಟೈಮಲ್ಲಿ ಬೈದಿರೋ ಟೈಮಿ ಪುಟಿದೆ ಎದ್ದಿರೋದು ಅಂದ್ರೆ ನಮ್ಮ RCB ಬಿಟ್ರೆ ಬೇರೆ ಯಾವ ಟೀಮ್ ಇಲ್ಲ. ನಿಮ್ಗೆ ಹಾಫ್ ಟೂರ್ನಿ ಆದಾಗ ವಿನ್ನಿಂಗ್ ಚಾನ್ಸಸ್ ಅಂತ ಬಿಟ್ಟಿದ್ರು BCCI. ಎಷ್ಟು ಚಾನ್ಸಸ್ ಇದೆ ಅಂತ ಹೇಳಿ. 99 ರಾಜಸ್ಥಾನ್ ಇತ್ತು, SRH 94 ಇತ್ತು, CSK 86 ಇತ್ತು. RCB ಇದ್ದಿದ್ದು ಒಂದೇ 1%. ಯಾವ್ದು ನೆನಪಾಯ್ತು ಗೊತ್ತಾ? ಈಗ 85%. ನನಗೆ ಯಾವ್ದು ನೆನಪಾಯ್ತು ಹೇಳ್ತೀನಿ ಕೇಳಿ. WPL ಅಲ್ಲಿ ಮಹಿಳಾ ಏನು ಲೇಡೀಸ್ ಕ್ರಿಕೆಟ್ ಇತ್ತಲ್ಲ, ಫಸ್ಟ್ ಸೀಸನ್ ಅಲ್ಲಿ ತುಂಬಾ ಕಳಪೆ ಪ್ರದರ್ಶನ ಕೊಟ್ಟಿದ್ರು. ಅವಾಗ ಕೊಹ್ಲಿ ಅವ್ರಿಗೆ ಬಂದು ಹೇಳಿದ್ರು, ಒಂದು ಮಾತು ಹೇಳ್ತಾರೆ, ಏನು ನಿಮಗೆ ಟೂರ್ನಿಯಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಒಂದೇ 1% ಚಾನ್ಸ್ ಇದ್ರೂ ಕೂಡ ಅದನ್ನ ಬಳಸ್ಕೊಂಡು ನೀವು ಆ ಟೂರ್ನಿಯನ್ನೇ ಗೆಲ್ಬಹುದು. ಅಂತ ಚಾನ್ಸಸ್ ಕೂಡ ಕ್ರಿಕೆಟ್ನಲ್ಲಿ ಇರುತ್ತೆ. ಕ್ರಿಕೆಟ್ ಇದು ಕ್ರೇಜಿ ಗೇಮ್, ಇದು ನಿಮ್ಮ ಆಟದ ಮೇಲೆ ಅದು ನಿಂತ್ಕೊಂಡಿರುತ್ತೆ ಅಂತ. ಈಗ ನೋಡಿ ಅದನ್ನ ಮಾಡಿ ತೋರಿಸಿದ್ರು. ಯಾವತ್ತು ಕೊಹ್ಲಿ ಹೇಳಿದ್ದನ್ನ ಬಿಡಲ್ಲ ಅವರು. ಮೊನ್ನೆ ಗೆದ್ದ ಮೇಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ, ನಾನು ಇನ್ನೂ ಸಾಧಿಸೋದು ತುಂಬಾ ಇದೆ, ನಾನು ರಿಟೈರ್ಮೆಂಟ್ ಕೊಟ್ಟಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಸೀಸನ್ ಅಲ್ಲಿ ನೋಡ್ತಾ ಇದ್ದೀನಿ ಅಂತ. ಒಟ್ಟು ಅವ್ರ ಕಪ್ ಮೇಲಂತೂ ಕಣ್ಣಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಡೌಟ್. ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ಟೀಮಲ್ಲಿ. ಅಂದ್ರೆ ಒಂದು ದಾಖಲೆ ಅಂತೂ ಮಾಡ್ಕೊಟ್ಟು ಹೋಗ್ತೀನಿ ಅಂತ ಒಂದು ನ್ಯೂಸ್ ಅಲ್ಲಿ ಹೇಳಿದ್ದಾರೆ. ಅದು ಒಂದು ಇದರಲ್ಲಿ 1% ಏನೋ ಚಾನ್ಸ್ ಇದೆ ನಮಗೆ, ಆ ಚಾನ್ಸ್ನ 100% ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಅಲ್ಲಿ ಹೇಳಿರೋದು ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ಎನರ್ಜಿ ಅಂತೂ ನಾವು ಮಾತಾಡಲಿ, ಸಖತ್ ಎನರ್ಜಿ ಅವರೇ ಹೇಳಿದ್ದಾರೆ. ಎನರ್ಜಿ ಇರೋ ತನಕ ನಾನು ಗೇಮಲ್ಲಿ ಇರ್ತೀನಿ ಅಥವಾ ಟೂರ್ನಮೆಂಟ್ ಅಲ್ಲಿ ಇರ್ತೀನಿ. ಎನರ್ಜಿ ಇಲ್ಲ ಅಂತ ಹೇಳಿದಾಗ ಅವತ್ತಿಂದ ನಾನು ಬ್ಯಾಟಿಂಗ್ ಲೈನ್ ಅಲ್ಲ, ನೀವು ಅವ್ರ ಎನರ್ಜಿ ನೋಡ್ತಾ ಹೋದ್ರೆ 50 ವರ್ಷ 50 ವರ್ಷದಾಗ ಬ್ಯಾಟಿಂಗ್ ಲೈನಪ್ ಅಲ್ಲಿ ಎನರ್ಜಿ ತೋರಿಸೋರೆಲ್ಲ ಗೊತ್ತಿಲ್ಲ. ಫೀಲ್ಡಿಂಗ್ ಅಲ್ಲಿ ಮಾತ್ರ 3rd ಅಂಪೈರ್ ಗಿಂತ 4th ಅಂಪೈರ್ ಇವರೇ ಆಗಿರ್ತಾರೆ ಫೀಲ್ಡ್ ಅಲ್ಲಿ.
ಏನಾದರೂ LBW ರನ್ಔಟ್ ಏನಾಯ್ತು ಅಂದ್ರೆ ಅವರು ವಿಕೆಟ್ ಹತ್ರ ಹೋದ್ರು, ಅಂಪೈರ್ ಹತ್ರ ಹೋದ್ರು ಅಂದ್ರೆ ಒಂದು 99% ಅವರಿಗೆ ಒಂದು ಚಾನ್ಸ್ ಇರುತ್ತೆ ಔಟ್ ಆಗುವಂತ. ಕೊಹ್ಲಿ ಅಂದ್ರೆ ಒಂಥರ ಭಯನೂ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ. ಎಲ್ಲಿ ಕೊಹ್ಲಿ ಬಂದು ಬೈದ್ ಬಿಡ್ತಾರೋ, ಅಂಪೈರ್ಗಳೇ ನಡ್ಕೋತರ ಆಗ್ಬಿಟ್ಟಿದೆ. ಹಂಗೆ ಆಯ್ತಲ್ಲ ಅಂಪೈರ್. ಈ ಪಾಟೀಲ್ ಈ ಬಾರಿ ಹೆಂಗೆ ಇದೆ, ಸರಿಯಾಗಿ ಕ್ಲಾರಿಫೈ ಕೊಡ್ತಾ ಇಲ್ಲ. ಫೇರ್ ಪ್ಲೇನಲ್ಲಿ ನಾವು ಲಾಸ್ಟ್ ಅಲ್ಲಿ ಇದೀವಿ. ಅಲ್ಲ ಲಾಸ್ಟ್ ಅಲ್ಲಿ ಇರೋಣ ಸರ್, ಒಂದು ಆನೆಸ್ಟಿ ಆಟ ಅದು ಯಾವಾಗಲೂ ಫಸ್ಟ್ ಟೈಮ್ ಅಲ್ಲ, ಅದು ಯಾವಾಗ್ಲೂ ಇರುತ್ತೆ. ಕೊಹ್ಲಿ ಇದ್ದಾಗ ಅದೆಲ್ಲಿ ನಮಗೆ ಸಿಗಲ್ಲ ಬಿಡಿ. ಯಾವಾಗಲೂ WPL ರೆಕಾರ್ಡ್ ನ ಬಟ್ ನಾವು ಎಂಜಾಯ್ ಮಾಡ್ತೀವಲ್ಲ ಅದನ್ನ, ಎಂಜಾಯ್ ಮಾಡಿ. ನಮ್ಗೆ ಫೇರ್ ಪ್ಲೇ ಅವಾರ್ಡೇ ಬೇಡಪ್ಪ. ಏನಿಷ್ಟ ಅಂದ್ರೆ ಕೊಹ್ಲಿ ಅವರ ಅಗ್ರೆಷನ್ ಏನಿದೆ, ಸೊ ಅದು ಇಷ್ಟ ಆಗತ್ತೆ, ಅವ್ರ ಆಟಿಟ್ಯೂಡ್ ಇಷ್ಟ ಆಗತ್ತೆ. ಸೊ ಏನ್ ಮಾಡಕ್ಕಾಗಲ್ಲ, ಆಟ ಅಂತಂದಾಗ ಅದು ಇದ್ದೇ ಇರುತ್ತೆ, ಸೈಲೆಂಟ್ ಅಂತ ಇರಕ್ಕಾಗಲ್ಲ. ಆ ಅಗ್ರೆಷನ್ ಆದ ನಂತರ ಒಂದು ಚೈಲ್ಡ್ ಒಂದು ಕ್ಯಾರೆಕ್ಟರ್ ಬರುತ್ತೆ, ಮಗುವಿನ ಮನಸ್ಸು ಬರುತ್ತೆ. ಸೊ ಎಲ್ಲರನ್ನು ಮೀಟ್ ಮಾಡೋದಾಗ್ಲಿ, ಯಾರನ್ನಾದ್ರೂ ಮಾತಾಡ್ಸೋದಾಗ್ಲಿ, ಯಾರಾದ್ರೂ ಬಂದಾಗ ಅವ್ರನ್ನ ಇದು ವೆಲ್ಕಮ್ ಮಾಡೋದಾಗ್ಲಿ, ಫ್ಯಾನ್ಸ್ಗಳಿಗಾಗಲಿ ರೆಸ್ಪೆಕ್ಟ್ ಕೊಡ್ತಾರೆ ಅವರು. ಅಗ್ರೆಷನ್ ಫೀಲ್ಡಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಅಗ್ರೆಷನ್ ತೋರಿಸಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ತೋರಿಸಿಲ್ಲ. ಅವರು ಫೀಲ್ಡಲ್ಲಿ ಮಾತ್ರ ತೋರಿಸ್ತಾರೆ, ಅವ್ರು ಆಟದ ಮೇಲೆ ತೋರಿಸ್ತಾರೆ ಅಗ್ರೆಷನ್ ಅಷ್ಟೇ. ನಮಗೂ ಅದೇ ಬೇಕು. ರೇಲಿ ರೂಸೋ ಹೆಂಗ್ ಕೊಟ್ರು ಆಮೇಲೆ ಅದೇ ರೇಲಿ ರೂಸೋನೇ ದೊಡ್ಡಮ್ಮ ಬಂದ್ಬಿಟ್ಟು ಪೋಸ್ಟ್ ಮ್ಯಾಚಲ್ಲಿ ಮತ್ತೆ ಮಾತುಕತೆ ಚಕಮಕಿ ನಡೆದೇ ಬಿಡ್ತಾರೆ. ಅಲ್ಲ ಮ್ಯಾಚ್ ಸಹಜ, ನಾವು ಆಡಿರ್ತೀವಲ್ಲ, ನಾವು ಮುಂಗೆ ಮಾಡ್ತೀವಿ. ನಾವು ವಿಕೆಟ್ ತಗಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಬಟ್ ನೋಡೋರು ಹೆಂಗ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಅದನ್ನೇ ಹೇಳ್ತಾರಪ್ಪ, ಇಷ್ಟೊಂದು ಅಗ್ರೆಷನ್ ಬೇಕಾ ಹಾಗೆ ಹೀಗೆ ಅಂತ. ಅವ್ರ ಸೆಲೆಬ್ರೇಷನ್ ಅದು. ಈಗ ನಿಮ್ಮ ವೈಯಕ್ತಿಕವಾದಂತಹ ಆಟವನ್ನು ನೀವು ಮರ್ಜ್ ಮಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಈಗ ನೋಡಿ, ಯಾರೋ ವಿಕೆಟ್ ತಗೊಂಡಿರ್ತಾರೆ, ಯಾರೋ ಕ್ಯಾಚ್ ಹಿಡ್ದಿರ್ತಾರೆ, ಇವ್ರು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾರೆ. ನೀವು ಅದೇ ತಂಡದಲ್ಲಿ ಇದ್ದೀರಿ ತಾನೆ, ಅದೇ ತಂಡದ ಗೆಲುವಿಗೆ ಸಕ್ಸಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ರೆ ತಾನೆ ನಿಮಗಂತದ್ದು ಒಂದು ಖುಷಿ ಬರುತ್ತೆ. ಅಂದ್ರೆ ನಾವು ಕೂಡ ಅದನ್ನ ನೋಡಿ ಎಂಜಾಯ್ ಮಾಡ್ತೀವಿ. ಸಪ್ಪೆ ಆಗಿ ಅಲ್ಲಿ ಹೋಗಿ ಬ್ಯಾಟಿಂಗ್ ಆಡಿ ಬಂದು ನಾವು ಗೆದ್ವಿ ಅಂತ ಹೇಳಿ ಏನ್ ಕ್ರೇಜ್ ಬರುತ್ತೆ. ಮ್ಯಾಚ್ ಆಗ್ಬಿಟ್ರೆ ನೋಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಮ್ಯಾಚ್ಗಳನ್ನ, ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಡುತ್ತೆ. ಬಟ್ ಈ ವೀಕಲ್ಲಿ ಗೊತ್ತಾಗ್ಬಿಡುತ್ತೆ. ಸಂಡೇ ಲಾಸ್ಟ್ ಅನ್ಸುತ್ತಲ್ಲ, ಸಂಡೇ ಅದ್ರಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಸಂಡೇ ಸೆಕೆಂಡ್ ಇದು ಹೈದರಾಬಾದ್ ಇದೆ ಅನ್ಸುತ್ತೆ, ಅವಾಗ ಗೊತ್ತಾಗ್ಬಿಡುತ್ತೆ. ಇವತ್ತು ಒಂದ್ ವೇಳೆ ನನ್ನ ಪ್ರಕಾರ ಹೈದರಾಬಾದ್ ಸೋಲ್ಬೇಕು. ಹೈದರಾಬಾದ್ ನನ್ನ ಪ್ರಕಾರ 2-2 ಸೋಲ್ಬೇಕು. ನಮ್ಗೆ ಒಂದ್ ಸ್ವಲ್ಪ ಇದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅವಾಗ ಒಳಗಡೆ. ಜಿಟಿ ಒಂದು ಲಕ್ ಫ್ಯಾಕ್ಟರ್ ಇದೆ ಸರ್ ಜಿಟಿಗೆ. ಯಾಕಂತಂದ್ರೆ ಹೋದ್ ಮ್ಯಾಚ್ ಅಲ್ಲಿ ಮಳೆಯಿಂದ ರದ್ದಾಯ್ತು, ಆ ಮ್ಯಾಚ್ ಅಲ್ಲಿ ಒಳ್ಳೆ ಒಂದು ನಾಕೌಟ್. ಮಳೆಯಿಂದ ಮಾತ್ರ ರದ್ದಾಗಬಾರ್ದಪ್ಪ. ಹೌದು, ಅದು ಅಂದ್ರೆ ಅಲ್ಲ ಇವತ್ತಲ್ಲ 18ಕ್ಕೆ ಬಂದ್ರು ಏನ್ ಸಮಸ್ಯೆ ಇಲ್ಲ. ಜಿಟಿ ಫೇವರ್ ಇದೆ ಸರ್. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಪಾಯಿಂಟ್ ಇದೆ. ನೀವು SRH ಬಗ್ಗೆ ಹೇಳಿದೆ ನಾನು. SRH ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಏನೋ 3ನೇ ಸ್ಥಾನದಲ್ಲಿದೆ ಅನ್ಸುತ್ತೆ ಅಲ್ವಾ, 4ನೇ ಸ್ಥಾನದಲ್ಲಿದೆ. ಬಟ್ ಈಗ ಅವ್ರು 2-2 ಸೋತ್ರೆ ಎಲ್ಲಿಗೆ ಬರ್ತಾರೆ? ಅವ್ರಿಗೆ ಅಲ್ಲೇ ಇರ್ತಾರೆ, ಬಟ್ ಪೂರ್ತಿ ಮೈನಸ್ ಪಾಯಿಂಟ್ ಆಗುತ್ತೆ. ಇಲ್ಲ ಅವ್ರು 2-2 ಸೋತ್ರು ಕೂಡ ಅವ್ರದ್ದು ಸೋತಿದ್ ಮೈನಸ್ ಪಾಯಿಂಟ್ ಆಗುತ್ತೆ. ನಾವೀಗ ಒಂದೊಂದ್ಸರಿ 4ನೇ ಸ್ಥಾನದಲ್ಲಿ ಅವಾಗಲೇ ಅದನ್ನ ಹೇಳಿದೆ. RCB ಈ 18 ಟಾರ್ಗೆಟ್ ಏನ್ ಕೊಟ್ಟಿದಾರಲ್ಲ, 18 ಅದು ಬೇಕಾಗಿಲ್ಲ. ಅವಾಗ ಅದು ಬೇಕಾಗಿಲ್ಲ, ಡಿಸೆಂಟ್ ಆಗಿ ಗೆದ್ರೆ ಸಾಕು. ನೀವು ವಿನ್ ಆದ್ರೆ ಸಾಕು, ಒಳಗಡೆ ಹೋಗ್ತಾರೆ. ಬಟ್ SRH ಸೋಲ್ಬೇಕು ಅಷ್ಟೇ. 2-2 ಮ್ಯಾಚ್ ಸೋತ್ರು. CSKಗೂ ಚಾನ್ಸ್ ಎಲ್ಲವೂ ನಮ್ಮ ಕಡೆ ಆಗಿದೆ. ಇದೊಂದು A B ಪ್ಲಾನ್ C D ಆದ್ಮೇಲೆ ಈ ಅಂತಾರಲ್ಲ, ಈ ಪ್ಲಾನಿಂಗ್ ನಮ್ಮದೀಗ. ಬಟ್ SRH ಈಗ ನೋಡ್ತಾ ಇದ್ರೆ ಅವ್ರ ಫಾರ್ಮಲ್ ಇದಾರೆ, ಒಳ್ಳೆ ಬ್ಯಾಟಿಂಗ್ ಇದೆ ಅವರು. ಇವತ್ತು ಹೆಂಗ್ ಪ್ಲಾನಿಂಗ್ ಇರುತ್ತಂದ್ರೆ ಹೈದರಾಬಾದ್ ಒಟ್ಟಿನಲ್ಲಿ ಗೆಲ್ಬೇಕು ಅನ್ನೋ ತರ ನೋಡಿ, ಅಷ್ಟೇ ಬಡಿ ಆಟಕ್ಕೆ ಮುಂದಾಗಲ್ಲ. ನಿಮ್ಗೆ 1 ರನ್ನಿಂದ ಗೆದ್ರು ಸಾಕು. ಅವರು ಒಟ್ಟು ಗೆದ್ರೆ ಅವ್ರಿಗೆ ಒಂದ್ ಸ್ವಲ್ಪ 16 ಪಾಯಿಂಟ್ ಆಗುತ್ತೆ, ಮೇಲೆ ಈಸಿಯಾಗಿ ಹೋಗಿ ಕೂತ್ಕೊಂಡು. ಯಾಕಂದ್ರೆ ನೀವು ಲಾಸ್ಟ್ ಪಂದ್ಯದಲ್ಲಿ ಒಂದು ಪ್ರೆಷರ್ ಆಗ್ಬಿಡುತ್ತೆ. ಹಂಗಾಗಿ ಈ ಪಂದ್ಯವನ್ನ ಗೆಲ್ಲೋದಕ್ಕೆ ಮಾತ್ರ ಟ್ರೈ ಮಾಡ್ತಾರೆ. ಜಸ್ಟ್ ಅವ್ರಿಗೆ ಮತ್ತೆ ಪ್ಲಸ್ ರನ್ ರೇಟ್ ಇರೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮೇ ಇಲ್ಲ. 2ರಲ್ಲಿ 1 ಗೆದ್ರೆ ಅವ್ರ ಫಿಕ್ಸ್. ನೀವು ಹೆಂಗಾದ್ರೂ ಗೆಲ್ಲಿ, ಬೇಕಾದ್ರೆ 1 ರನ್ನಿಂದ ಗೆಲ್ಲಿ. ಇಲ್ಲ ನಿಮಗೆ ಮಳೆ ಬಂದು ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ಒಟ್ಟು ಆ 1 ಪಾಯಿಂಟ್ ಮಾತ್ರ ಬೇಕೇ ಬೇಕು. ಹೌದು, 15 ಆಗುತ್ತೆ ಅವಾಗ. ಬಟ್ ಜಿಟಿನೂ ಕೂಡ ಅನ್ಕೊಂಡಿರ್ತಾರೆ ಒಂದು ಗೆಲುವಿನ ಮುಖಾಂತರ ವಿದಾಯವನ್ನ ಹೇಳಲ್ಲ. ಜಿಟಿ ಅನ್ಕೋತಾರೆ. ಈಗ ನೋಡಿ ಯಾವ ತಂಡ ಕೂಡ ಈಗ ನೀವು ಫ್ರಾಂಚೈಸಿ ಪ್ರೈವೇಟ್ ಇದು BCCI ಕಡೆಯಿಂದ ಆಡ್ತಾ ಇರೋದಲ್ಲ, ಇದು ನೀವು ಫ್ರಾಂಚೈಸಿ ಕಡೆಯಿಂದ ಆಡ್ತಾ ಇರುವಾಗ ಪ್ರತಿಯೊಂದು ಪಂದ್ಯ ಕೂಡ ನಿಮ್ಗೆ ಗೆಲುವು ಮುಖ್ಯವೇ ಮುಖ್ಯ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ನಿನ್ನೆ ಪಂಜಾಬ್ ಏನು ಲೂಸ್ ಟೀಮ್ ಅನ್ನ ತಂದು ಇರಿಸಲಿಲ್ಲ. ಬೆಂಚಲ್ಲಿ ಕುತ್ಕೊಂಡವರು ಅವಕಾಶ ಇಲ್ಲದೆ ಇರೋರು ನೀನು ಆಡಿಸ್ಲಿಲ್ಲ. ಅವ್ರ ಗೆಲುವು ತುಂಬಾ ಇಂಪಾರ್ಟೆಂಟೇ ಆಗಿರುತ್ತೆ. ಅದೇ ಮೇನ್ ಪ್ಲೇಯರ್ಸ್ನ ಆಡಿಸಿ ನಿನ್ನೆ ಗೆದ್ರು. ಅದು ಮುಂದಿನ ವರ್ಷಕ್ಕೆ ನಿಮ್ಗೊಂದು ಉತ್ಸಾಹ ಕೊಡುತ್ತೆ, ಹುಮ್ಮಸ್ ಕೊಡುತ್ತೆ. ಅದ್ರ ಜೊತೆಗೆ ಫ್ರಾಂಚೈಸಿ ಲಾಭಗಳು ಇರುತ್ತೆ, ದುಡ್ಡು ಇಂಪಾರ್ಟೆಂಟೇ ಆಗುತ್ತೆ. ಖಂಡಿತ ಜಿಟಿನೂ ಕೂಡ ತುಂಬಾ ಸ್ಟ್ರಾಂಗ್. ಹೆಂಗಾಗಿದೆ ಅಂತಂದ್ರೆ ಸರ್, ಮೇಘಲಿರೋವೆಲ್ಲ ಗೆದ್ಕೊಂತ ಹೋದ್ವು, ಈ ಕೆಳಗಿರೋವೆಲ್ಲ ಸೋತ್ಕೊಂತ ಬಂದು. ಈಗ ಹೆಂಗಾಗಿದೆ ಉಲ್ಟಾ, ಕೆಳಗಿರೋವೆಲ್ಲ ಗೆದ್ಕೊಂತ ಹೋಗ್ತಿದ್ದಾವೆ, ಮೇಘಲಿರೋವೆಲ್ಲ ಸೋತ್ಕೊಂತ ಬರ್ತಿದ್ದಾವೆ. ಅದು ಆಗಿದೆ ರೂಲ್ಸ್ ಈಗ ಅಷ್ಟೇನೆ.
ಏನಿಲ್ಲ ಗೆಲುವು ಒಂದ್ ಕಡೆ ಹೋಗುವಾಗ ನಿಮ್ನು ಕರ್ಕೊಂಡು ಹೋಗ್ತೀವಿ ಅನ್ನೋ ತರ ಆಗಿದೆ ಹಂಗಾಗಿ ಅದೇ ಗೆಲುವಿನ ವಿದಾಯ ಹೇಳಿ ನಮ್ಮ ಜೊತೆಗೆ ನೀವು ಬರ್ರಿ ಅನ್ನೋ- ಅಲ್ಲ ಪ್ರತಿ ಸರಿ ಹ್ಯಾಪಿ ಎಂಡಿಂಗ್ ಅಂತಾರಲ್ಲ ಹ್ಯಾಪಿ ಎಂಡಿಂಗ್ ಮಾಡ್ಬಿಡೋಣ 2024 ಒಂದ್ಸಲಿ RCB ರಾಜಸ್ಥಾನ ಇದೇ ಪರಿಸ್ಥಿತಿ ಆಗಿತ್ತು. RCB ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಸೋತ್ಬಿಟ್ರು ಲಾಸ್ಟ್ ಕೊನೆಗೆ, ಆದ್ರೂ ಕೂಡ ಕ್ವಾಲಿಫೈ ಆಗಿದ್ರು ಯಾಕಂದ್ರೆ ಆರಂಭದಲ್ಲಿ ಚೆನ್ನಾಗಿ ಆಡಿದ್ರು. ರಾಜಸ್ಥಾನ್ಗೆ ಹೇಗಿತ್ತು ಮುಂಬೈ ಅವಕಾಶ ಮಾಡಿಕೊಟ್ರು. ಮುಂಬೈ ಅವಕಾಶ ಮಾಡಿಕೊಟ್ರು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಪಂದ್ಯ ಹೈದರಾಬಾದ್ಗೆ, ಯಾಕಂದರೆ ಗೆಲ್ಲಲೇಬೇಕು. ಗೆದ್ದರೆ ಆಲ್ಮೋಸ್ಟ್ ಆಲ್ ಅದು ಟಾಪ್ 2 ಅಥವಾ ಟಾಪ್ 3 ಫಿನಿಶ್ ಮಾಡ್ತಾರೆ, ಏನು ಸಮಸ್ಯೆ ಇರೋದಿಲ್ಲ. ಒಂದು ವೇಳೆ ಹೈದರಾಬಾದ್ ಸೋಲ್ತು ಅಂದರೆ ಅವರಿಗೂ ಕೂಡ ಟೆನ್ಷನ್ ಶುರು ಆಗಿಬಿಡುತ್ತೆ. ಹಾಗಾಗಿ ಗೆಲ್ಲಲೇಬೇಕಾಗಿರುವಂಥ ಪಂದ್ಯದಲ್ಲಿ ಇವತ್ತು ಗೆಲ್ಲುವಂಥ ಎಲ್ಲ ಸಾಧ್ಯತೆ ಇದೆ. ಬಟ್ ನಮ್ಮೆಲ್ಲ ನಿರೀಕ್ಷೆ ಏನು ಅಂತಂದರೆ GT ಗೆಲ್ಲಿ ಗೆಲುವಿನ ಮುಖಾಂತರ ವಿದಾಯವನ್ನು ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.